ಎಲ್ಲರಿಗೂ ನಮಸ್ಕಾರ. ಜ್ಞಾನದ ವಿಸ್ಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಮ್ಯಾ ಶಂಕರ್. ಎಂತ ಸ್ಪೆಷಲ್ ಮಾಡೋದು ಅಂತ ಹೇಳಿದರೆ ಸಂಜೆಗೆ ಬಾಳೆಹಣ್ಣಿನ ದೋಸೆ. ಅಕ್ಕಿ 1 ಗ್ಲಾಸಿನಷ್ಟು ಹಾಕಿದ್ದೇನೆ. 4ರಿಂದ 5ರಷ್ಟು ಬಾಳೆಹಣ್ಣು ತುಂಡು ಮಾಡಿ ಇಟ್ಟಿದ್ದೇನೆ. ಆಯಿತಾ, ಈಗ ಇದನ್ನು ಕಡಿಯೋದು. ಇದಕ್ಕೆ ಬೆಲ್ಲ ಹಾಕಲಿಕ್ಕಿಲ್ಲ, ಕಾಯಿ ಹಾಕಲಿಕ್ಕಿಲ್ಲ, ಉಪ್ಪು ಸೇರಿಸಿಕೊಂಡು ಕಡಿಯುವಂಥ. ಇವತ್ತು ಸಂಜೆ ತಿಂಡಿಗೆ ಬಾಳೆಹಣ್ಣಿನ ದೋಸೆ. ಆಯಿತಾ, 1 ಗ್ಲಾಸಿನ ಅಕ್ಕಿಯನ್ನು ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ 1 ಸ್ಪೂನಿನಷ್ಟು ಉಪ್ಪನ್ನು ಹಾಕಿದ್ದೇನೆ. ಕಡವ ಕಲ್ಲಿನಲ್ಲಿ ಅಕ್ಕಿಯನ್ನು ಕಡಿತಾ ಇದ್ದೇನೆ. ಮಿಕ್ಸಿಯಲ್ಲಿಯೂ ಕಡಿಬೋದು. 5ರಿಂದ 4 ಬಾಳೆಹಣ್ಣಿನಷ್ಟು ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಯಿತಾ, ಅಕ್ಕಿ ಹಿಟ್ಟು ಹೀಗಾಗಬೇಕಾಯ್ತಾ. ನಾನು 2 ಗ್ಲಾಸ್ ನೀರು ಹಾಕಿರ್ಬೋದು ಅಷ್ಟೇ. ನೀವು ಜಾಸ್ತಿ ನೀರೆಲ್ಲ ಹಾಕಿ ಕಡಿಲಿಕ್ಕಿಲ್ಲ. ಹಾಗೆಂತ ನೋಡಿ ಉಪ್ಪಾಗಬೇಕು, ನೀರಾಗಬೇಕು. ಅಕ್ಕಿಯೆಲ್ಲ ಪೂರ್ತಿ ಹುಡಿಯಾಗಬೇಕು. ನೀರು ಮಾತ್ರ ಕಡಿಮೆ ಹಾಕಲಿಕ್ಕೆ, ನೀರು ಕಡಿಮೆ ಹಾಕಿ ಕಡಿಬೇಕು. ಈಗ ಪೂರ್ತಿ ಆಯಿತು. ಅಕ್ಕಿ ಹಿಟ್ಟು ಸರಿ ಬಂದಿದೆ, ಸರಿ ಕಡಿದಾಯಿತು. ಇನ್ನು ಬಾಳೆಹಣ್ಣು ಹಾಕೋದು. ಹಿಟ್ಟು ಹೀಗಾಗಿದೆ ಆಯಿತಾ. ಬಾಳೆಹಣ್ಣೆಲ್ಲ ಕಡಿದು ಇದಕ್ಕೆಂತ ಹಾಕಲಿಲ್ಲ, ಕಾಯಿ ಆಗಲಿ ಬೆಲ್ಲ ಆಗಲಿ ಎಂತ ಹಾಕಲಿಲ್ಲ. ಅಕ್ಕಿ, ಉಪ್ಪು ಮತ್ತು ಬಾಳೆಹಣ್ಣು ಅಷ್ಟೇ. ನಮ್ಮ ಮನೆಯಲ್ಲಿ ಈಗ ಕರೆಂಟ್ ಇಲ್ಲ ಆಯಿತಾ. ಕತ್ತಲೆಯಲ್ಲಿ ಎರಿಯೋದು ದೋಸೆ. ದೋಸೆ ಈಗ ಹೀಗೆ ಬಂದಿದೆ ಆಯಿತಾ. ಕಾಣ್ತದೆ ಗೊತ್ತಿಲ್ಲ. ಎಳಗ್ತದೆ, ಕರೆಂಟ್ ಇತ್ತು. ಆಗ ಸಣ್ಣ ದೋಸೆ ಇದ್ದದ್ದು ಈಗ ದೊಡ್ಡದೇ ಇರ್ತಾನೆ ಆಯಿತಾ. ದೋಸೆ ಹೀಗೆ ಬಂದಿದೆ ಆಯಿತಾ. ಚೆನ್ನಾಗಿ ಎಳಕಿ ಬರ್ತದೆ ಬೆಲ್ಲ ಕಾಯಿ ಹಾಕಿದ್ರೆ. ಈ ದೋಸೆ ಸೂಪರ್ ಬಂದಿದೆ ಆಯಿತಾ. ಅದಕ್ಕೆ ನಾನು ವಿಡಿಯೋ ತೆಗೆದದ್ದು, ನನಗೆ ಇಷ್ಟ ಆಯಿತು ಹಾಗೆ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು.